ಸಮಾಜದಲ್ಲಿ ಬದಲಾವಣೆ ಮಾಡಬೇಕು. ಆ ಬದಲಾವಣೆ ಮಾಡ್ಬೇಕು ಅಂತಂತಂದ್ರೆ ಯಾರಾದ್ರೂ ಒಬ್ರು ಮುಂಚೂಣಿಯಲ್ಲಿ ಇರಬೇಕು. ಆ ಮುಂಚೂಣಿಯಲ್ಲಿ ಇರ್ಬೇಕನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ಒಂದು ಕಡೆ ನಮ್ಮ ಕಲ್ಮಂಜ್ ಶಿವಣ್ಣವರು, ಒಂದು ಕಡೆ ನಮ್ಮ ವಿಜಯಣ್ಣವರು, ಅಕ್ಕವರು, ಇವರೆಲ್ಲರನ್ನೂ ಸೇರಿಸ್ಕೊಂಡು, ವಿಜಯ್ ಅವರು, ಇವರೆಲ್ಲರನ್ನೂ ಸೇರಿಸ್ಕೊಂಡು ಈ ಒಂದು ಕಾರ್ಯಕ್ರಮವನ್ನ ಹಳ್ಳಿಗಳಲ್ಲಿ ಹೋಗಿ ಒಂದು ನಮ್ಮ ಜಾತಿ ಮಧ್ಯಗಳಲ್ಲಿ ಇರತಕ್ಕಂಥ ಸಾಮರಸ್ಯವನ್ನ ಮತ್ತೆ ಇದನ್ನ ಒಂದು ರೀತಿ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ. ತುಂಬಾ ಧನ್ಯವಾದಗಳು ಅರಿವು ಶಿವಣ್ಣವ್ರಿಗೆ. ಯಾಕಂತಂತಂದ್ರೆ ಅವ್ರು ಈ ಫೀಲ್ಡ್ ಬರ್ಬೇಕಾದ್ರೆ ಅವ್ರಿಗೂ ಕಷ್ಟ ಏನಂತ ಗೊತ್ತಾಗಿರ್ತದೆ. ಯಾಕಂತಂದ್ರೆ ಇನ್ನೇನ ಕೆಲ್ಸ ಇಲ್ಲೇನಪ್ಪ ನಿನ್ಗೆ, ಯಾಕಪ್ಪ ಈ ಕೆಲಸ ಮಾಡ್ತಾ ಇದ್ದೀನಿ ನೀನು ಅಂತ ಹೇಳೋರು ಎಷ್ಟೋ ಜನ ಇದ್ದಾರೆ. ಒಳ್ಳೇದನ್ನ ಬೆಂಬಲಿಸೋರು ಕೆಲವೇ ಮಂದಿ, ಆದ್ರೆ ಕೆಟ್ಟದ್ದನ್ನು ಉತ್ತೇಜನ ಮಾಡೋಂಥವ್ರು ಬೇಜಾನ್ ಮಂದಿ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಯಪ್ಪನ ನಾವು ನೆನ್ಕೊಬೇಕು. ಯಾಕಂತಂದ್ರೆ ಒಂದು ಸಂಸ್ಥೆನ ಕಟ್ಕೊಂಡು ಈ ರೀತಿ ಹಳ್ಳಿಗಳಿಗೆ ಹೋಗಿ ಜಾತಿಗಳ ಮಧ್ಯದಲ್ಲಿ ಇರ್ತಕ್ಕಂಥ ವಿಷ ಬೀಜಗಳನ್ನ ಪಕ್ಕಕ್ಕಿಟ್ಟು ನಾವೆಲ್ಲರೂ ಅಣ್ಣ ತಮ್ಮಂದ್ರಂತ ಇರಬೇಕು. ನಾವೆಲ್ಲರೂ ಭಾರತ ಮಾತೆಯ ಮಕ್ಕಳು. ನಾವು ಭಾರತ ದೇಶಕ್ಕಾಗಿ, ಈ ಒಂದು ತಾಯ್ನಾಡಿಗಾಗಿ, ಈ ಒಂದು ಸಮಾಜಕ್ಕಾಗಿ ನಾವು ದುಡಿಬೇಕು ಅನ್ನೋ ವಿಚಾರನ ಕಲ್ಪನೆಯನ್ನು ಇಟ್ಕೊಂಡು ಇವತ್ತು ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದಾರೆ. ಅವ್ರಿಗೆ ತುಂಬಾ ಧನ್ಯವಾದಗಳು. ನಾನು ಸಾರ್ವಜನಿಕರಿಗೆ ಹೇಳೋದಿಷ್ಟೇ, ನಾವು ಸಾರ್ವಜನಿಕ ಜೀವನದಲ್ಲಿ ಎಷ್ಟು ದಿವಸ ಇರ್ತೀವೋ ಏನೋ ಗೊತ್ತಿಲ್ಲ. ನಾವೇನಾದ್ರೂ ಮಾಡಿದೀವಿ ಅಂತಂತಂದ್ರೆ ನಮ್ದು ಒಳ್ಳೆ ಗುಣ ಇಲ್ಲೇನು ಮಾಡಿರ್ತೀವಿ ಅದನ್ನ ನಾವು ಬಿಟ್ಟು ಹೋಗ್ಬೇಕು. ಆ ಒಳ್ಳೆ ಗುಣ ನಾವು ಸತ್ತ ಮೇಲೆ ನಮ್ಗೆ ನೆನ್ಕೊಂತಾರೆ. ಯಾಕಂತಂದ್ರೆ ಉದಾಹರಣೆಗೆ ನಮ್ಮ DC ಅವರು DK ರವಿ ಅವರು ಇದ್ದಾಗ ಅವ್ರು ಏನ್ ಮಾಡಿದ್ರು ಬಿಟ್ರು, ಅವ್ರಿದ್ದಾಗ ಅವ್ರದ್ದು ವ್ಯಾಲ್ಯೂಯೇಷನ್ ಏನು ಗೊತ್ತಾಗಿಲ್ಲ. ಆದ್ರೆ ಅವ್ರು ಸತ್ತ ಮೇಲೆ ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಸಣ್ಣ ಮಕ್ಕಳಿಂದ ದೊಡ್ಡವ್ರ ತನಕ ಅವ್ರ ವಿಚಾರ ಗೊತ್ತಾಯ್ತು. ಇವತ್ತು ಹೆಂಗಿದೆ ಅಂತಂತಂದ್ರೆ ಇಡೀ ಭಾರತದಲ್ಲಿ ಮತ್ತೆ ನಮ್ಮ ರಾಜ್ಯದಲ್ಲಿ ಅವ್ರ ಹೆಸರನ್ನು ಹೇಳಿದ್ರೆ ಸಾಕು, ಮಕ್ಕಳು ವಿದ್ಯಾರ್ಥಿಗಳು ಉತ್ತೇಜನ ಆಗ್ತಾರೆ, ಮತ್ತೆ ಸಮುದಾಯದವರು ಉತ್ತೇಜನ ಆಗ್ತಾರೆ, ಎಲ್ಲಾ ಸಮುದಾಯದವರು ಅವ್ರ ಕಡೆ ಗಮನ ಕೊಡ್ತಾರೆ. ಆ ರೀತಿ ಬಾಳ್ವೆ ಮಾಡ್ಬೇಕನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ಜಾತಿ ಭೇದನ ಪಕ್ಕಕ್ಕಿಟ್ಟು ನಾವು ಕೆಲಸ ಮಾಡ್ಬೇಕನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ಅರಿವು ಶಿವಪ್ಪನವ್ರು ಮಾಡ್ತಕ್ಕಂಥ ಕಾರ್ಯಕ್ರಮವನ್ನ ನಾವೆಲ್ಲ ಸಾರ್ವಜನಿಕರು ಜಾತಿ ಮತ ಪಥವನ್ನು ಮರೆತು ಅವ್ರಿಗೆ ಬೆಂಬಲ ಕೊಡ್ಬೇಕಾಗ್ತದೆ. ಬೆಂಬಲ ಕೊಡೋದ್ರ ಅಲ್ಲ, ಆಚಾರ ವಿಚಾರ ನಾವು ಮಾಡ್ಬೇಕಾಗ್ತದೆ. ಈಗ ಸದ್ಯಕ್ಕೆ ನಾವೇ ಅನ್ಕೊಂಡಿದ ತಕ್ಷಣ ಜಾತಿಗಳ ಮಧ್ಯದಲ್ಲಿ ಒಡಂಬಡಿಕೆ ಆಗಿರ್ಬೋದು, ಇನ್ನೊಂದು ಇರ್ಬೋದು, ಮತ್ತೆ ಏನು ಕುಟ್ಟು ತೆಗೆಯೋದಿರ್ಬೋದು, ಆಗಲ್ಲ. ಯಾಕಂತಂದ್ರೆ ಬೆಳೆದು ಬಂದ್ಬಿಟ್ಟಿದೆ. ಆದ್ರೆ ನಾವು ಯಾವುದೇ ಸಭೆ ಸಮಾರಂಭಗಳಿರ್ಬೋದು, ದೇವಸ್ಥಾನ, ಮನೆ, ಮಠ, ಇನ್ನೊಂದು ಬೇರೆ ವಿಚಾರಗಳಾಗಾದ್ರೂ ನಾವು ಹೊಂದಾಣಿಕೆ ಆಗ್ಬೇಕಾಗ್ತದೆ. ಯಾಕಂತಂತಂದ್ರೆ ಬರ್ತಾ ಅದೇ ಸರಿಯೋತದೆ. ಯಾಕಂತಂತಂದ್ರೆ ಏಕ್ದಮ್ ನಾವು ಸರಿ ಮಾಡ್ಬೇಕಂದ್ರೆ ಆಗಲ್ಲ. ವ್ಯವಸ್ಥಿತವಾಗಿ ಹಂತವಾಗಿ ಸರಿ ಮಾಡಬೇಕಾಗ್ತದೆ. ಮುಂದಿನ ದಿನಗಳಲ್ಲಿ ನಮ್ಮ ಯುವಕರು ಹೆಚ್ಚಿನ ಯುವಕರು ಇದ್ರ ಕಡೆ ಗಮನ ಕೊಡಬೇಕು. ಅರಿವು ಶಿವಪ್ಪನವ್ರು ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮನ ಎಲ್ಲಾ ಸಮುದಾಯವನ್ನು ಬೆಂಬಲಿಸಿ ಇವತ್ತು ಆ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡ್ಬೇಕಾಗ್ತದೆ. ಉದಾಹರಣೆಗೆ ನಾನು DC ಅವ್ರದ್ದು, DK ರವಿ ಅವ್ರದ್ದು ಹೇಳಿದೆ. ಅದೇ ರೀತಿ ನಮ್ಮ ಜಿಲ್ಲೆನಲ್ಲಿ ರಾಜ್ಯದಲ್ಲಿ ಅನೇಕ ಮಹನೀಯರು ಜಾತಿ ಭೇದನ ತೊಲಗಿಸ್ಬೇಕು, ನಮ್ಮ ಜಾತಿಗಳ ಮಧ್ಯದಲ್ಲಿ ಇರ್ತಕ್ಕಂಥ ಇದನ್ನ ತೊಲಗಿಸಿ ನಾವೆಲ್ಲರೂ ಅಣ್ಣ ತಮ್ಮಂದ್ರಂತೆ ಬಾಳ್ಬೇಕು ಅನ್ನೋ ವಿಚಾರ ಕಲ್ಪನೆ ಇಟ್ಕೊಂಡು ಅವರು ಸುಮಾರು ಜನ ಹೋರಾಟ ಮಾಡಿದ್ದಾರೆ. ಅಂತ ಒಂದು ಸಾಲಿಗೆ ನಮ್ಮ ಅರಿವು ಶಿವಪ್ಪನವರು ಮತ್ತೆ ಅವರ ತಂಡದವರು ಸೇರ್ಲಿ. ನಾನು ನನ್ನ ಕೈಲಾದಷ್ಟು ಸೇವೆ, ಜಾತಿ ನಿರ್ಮೂಲನೆ ಮಾಡೋದಕ್ಕೆ ನನ್ನ ಕೈಲಾದ ಸೇವೆ ಏನಾಯ್ತೋ ಅದನ್ನೆಲ್ಲ ಮಾಡ್ತೀನಿ ಅಂತ ಹೇಳ್ತಾ ಇವತ್ತು ನನ್ನನ್ನು ಕರೆಸಿ 4 ಮಾತುಗಳು ಆಡಲು ಅವಕಾಶ ಕೊಟ್ಟಂತ ಎಲ್ಲಾ ಹಿರಿಯರಿಗೂ ಸಂಸ್ಥೆಯವರಿಗೂ ನಾನು ವಂದಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ. ಜೈ ಹಿಂದ್, ಜೈ ಕರ್ನಾಟಕ.